ಹಾಗಾದ್ರೆ ಬಿಜೆಪಿ ಮಾತ್ರ ಮಾಡ್ತಾ ಇಲ್ಲ, ತನ್ನ ಹುಳುಕನ್ನ ಕವರ್ ಅಪ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರನೂ ಅದನ್ನೇ ಮಾಡ್ತಾ ಇದೆ. ಈ ರೀತಿಯ ಮಸೂದೆಗಳನ್ನ ಇಂಥ ಸಂದರ್ಭದಲ್ಲಿ ತರೋ ಮೂಲಕ ಕುರ್ಚಿ ಕದನ ಇದೆಲ್ಲ ಅಧಿವೇಶನದಲ್ಲಿ ಚರ್ಚೆ ಆಗುವ ವಿಷಯಗಳಲ್ಲ. ಇದು ಪಾರ್ಟಿಯ ಇಂಟರ್ನಲ್ ಅಫೇರ್. ಇದು ಸೆಷನ್ ಅಸೆಂಬ್ಲಿಯಲ್ಲಿ ಮಾತಾಡೋ ಮಾತೇ ಅಲ್ಲ. ಅಕಸ್ಮಾತ್ ಏನಾದ್ರು ಇವ್ರ ನಂಬರ್ ಜಾಸ್ತಿ ಇದ್ದಿದ್ರೆ ಇವರು ಒಂದು ಮೋಷನ್ ಪಾಸ್ ಮಾಡಿ, ಇಲ್ಲಪ್ಪ ನಮ್ಗೆ ನೋ ಕಾನ್ಫಿಡೆನ್ಸ್ ಮೋಷನ್ ಬಿಲ್ ಪಾಸ್ ಮಾಡಿ ಅಂದ್ಬಿಟ್ಟು ಮಾಡಬಹುದಾಗಿತ್ತು. ಆದ್ರೆ ಅದಕ್ಕೆ ಅವಕಾಶನೇ ಇಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತು. ಮತ್ತೆ ಈ ಬಿಲ್ ಬಂದ್ರೂ ಸಹ ದೇ ಹ್ಯಾವ್ ಆಲ್ ದಿ ಆಪ್ಷನ್ಸ್ ಟು ಗೋ ಟು ದ ಕೋರ್ಟ್, ಚಾಲೆಂಜ್ ಮಾಡಿ ಬಿಲ್ ನ. ನೀವು ಹೋಗ್ಬಿಟ್ಟು ಬಿಲ್ ನ ಚಾಲೆಂಜ್ ಮಾಡಬಹುದಲ್ಲ, ಇದು ನಮ್ಮ ವಿರುದ್ಧ ಆಗಿದೆ, ಈ ಬಿಲ್ ನ ನೀವು ತಡೆ ಮಾಡಿ, ಯು ಕ್ಯಾನ್ ಬ್ರಿಂಗ್ ಅ ಸ್ಟೇ, ಯು ಕ್ಯಾನ್ ಚಾಲೆಂಜ್ ದ ಬಿಲ್. ಯಾಕೆ ಇಷ್ಟೊಂದು ನೀವು ತಡೆ ಮಾಡ್ತಿದ್ದೀರಾ? ಇದಕ್ಕೆ ವಿರೋಧ ಯಾಕೆ? ಇವಾಗ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಗುಂಡಿ ಆಗ್ಬಿಟ್ಟಿದೆ ರೋಡ್ ಎಲ್ಲ ಅಂತ ಹೇಳ್ಬಿಟ್ಟು 40% ಕಮಿಷನ್ ತಗೊಳ್ದೇ ಇದ್ದು ಅಕಸ್ಮಾತ್ ರೋಡ್ಗಳು ಚೆನ್ನಾಗಿ ಮಾಡಿದ್ದಿದ್ರೆ ಒಂದು 5 ವರ್ಷ ನಿಲ್ವ ರೋಡ್ ಮಾಡಕ್ಕಾಗಿರಲ್ಲ ಇವ್ರ ಸರ್ಕಾರ. ಇಲ್ಲೇ ಹೋಗಿದ್ರೆ ಇವ್ರ ಸರ್ಕಾರ ಬಿಟ್ಟು 2.5 ವರ್ಷನೇ ಆಗಿರೋದು. ಇಷ್ಟು ಜಲ್ದಿ ಗುಂಡಿ ಬಿದ್ದಿದೆ ಅಂದ್ರೆ ಇವ್ರು 40% ಕಮಿಷನ್ ತಗೊಂಡ್ಬೇಡವಾಗಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ರಸ್ತೆಗಳೇನ್ ರಿಪೇರಿ ಆಗ್ತಿದೆಯಲ್ಲ, ಆ ರಸ್ತೆಗಳ ರಿಯಾಲಿಟಿ ಚೆಕ್ ಫಾರ್ ಯೋರ್ ಇನ್ಫಾರ್ಮೇಶನ್ ಸರ್, ಎಲ್ಲ ಚಂಗಾತಿ ಫಾರ್ ಯೋರ್ ಇನ್ಫಾರ್ಮೇಶನ್ ಹೇಳ್ತಾ ಇಲ್ಲ. 9 ಡೇಸ್ ಹಿಂದೆ ಹಾಕಿದ ರೋಡ್ ಕಿತ್ಕೊಂಡ್ ಬಂದಿದೆ ಸರ್. ಇದೇ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ. ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ. ಯಾವ ಪಕ್ಷ ಸರ್ಕಾರ ಇದ್ರು ಡೈವರ್ಟ್ ಮಾಡೋ ಪ್ರಯತ್ನ ಹೌದು ಅಲ್ವಾ? ಅದು ಡೈವರ್ಟ್ ಮಾಡೋ ಪ್ರಯತ್ನ ಹೌದು ಅಲ್ವಾ? ಅದಕ್ಕೆ ಉತ್ತರ ಕೊಡಿ. ಡೈವರ್ಟ್ ಮಾಡೋ ಪ್ರಯತ್ನ ಅಲ್ಲ, ಇದು ತುಂಬಾ ಪ್ರಮುಖ ವಿಷಯ. ಇದು ಈ ಕುರ್ಚಿ ಕಲಾಪದಿಂದ ಮೀರಿ ಇದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಪಬ್ಲಿಕ್ ಆರ್ಡರ್ ಮೇಂಟೈನ್ ಆಗ್ಬೇಕು. ಇವಾಗ ಯಾವನೋ ಒಬ್ಬ ಸಣ್ಣ ಪಿಣ್ಣ ರೋಡ್ ಮೇಲೆ ಹೋಗ್ತಿರೋ ಕಿಡಿಗೇಡಿ ಅವ್ನ್ ತಲೆ ಹಿಡ್ಕ ಕೆಲಸ ಮಾಡ್ತಿರೋ ಇವರೆಲ್ಲ ಬಂದ್ಬಿಟ್ಟು ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟವ್ರು ಇವತ್ತು. ಏನು ಅಂದ್ರೆ ಒಂದು ಸಮುದಾಯದ ವಿರುದ್ಧ ನಾವು ಈ ತರ ಮಾತಾಡಿದ್ರೆ ಹೀರೋಗಳಾಗ್ತೀವಿ ಅಂತ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ತರದ ಒಂದು ವಿಡಿಯೋಗಳನ್ನ ಮಾಡಿ ಸುಮ್ನೆ ಹೀರೋಗಳಾಗಕ್ಕೆ. ನಿಮ್ಗೆ ಬಹಳಷ್ಟಿದೆ ಫೈಲು ಎರಡು ಸಮುದಾಯದಲ್ಲೂ ಆಗ್ತಾನೆ, ಎರಡು ಕಂಟ್ರೋಲ್ ಬರಬೇಕು. ಆಯ್ತು, ಎರಡು ಸಮುದಾಯ ಇದೆ ಅಲ್ವಾ, ಬರ್ಲಿ ಕಾಯ್ದೆ ಸರ್, ಬರ್ಲಿ ಕಾಯ್ದೆ. ಮೇಡಮ್, ಇದಕ್ಕಿಂತ ಅಗತ್ಯವಾದ ಕಾಯ್ದೆಗಳು ಸುಗ್ರೀವಾಜ್ಞೆಗಳು ಬೇಕು ನಮಗೆ ಈ ರಾಜ್ಯದಲ್ಲಿ. ಇದು BNS ಅಲ್ಲಿ ಇದೆ, ಈ ಕಾಯ್ದೆ ಇದೆ ಆಲ್ರೆಡಿ. ಯಾವ ಕಾಯ್ದೆ ಅಂದ್ರೆ ST/SC ಫಂಡ್ ಅನ್ನ ಇಡಿಯಾಗಿ ಬೂಮ್ ಮಾಡೋದಿದೆಯಲ್ಲ, ಅದರ ತಡೆ ಕಾಯ್ದೆ ಬರಬೇಕು. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಅದರ ಕಾಯ್ದೆ ತಡೆ ಬರಬೇಕು. ಅದರ ಕಾಯ್ದೆ ಅಂದಿಲ್ಲ. ಮತ್ತೆ ಉಪಲೋಕಾಯುಕ್ತರೇ ಹೇಳಿದ್ದಾರೆ, ಅಡ್ಡಂಡ ಕಾರ್ಯಪಲ್ಲ. ಈ ಸರ್ಕಾರದಲ್ಲಿ 80% ಭ್ರಷ್ಟಾಚಾರದ ಉಪಲೋಕಾಯುಕ್ತರು ಸರ್ಕಾರ ನೇಮಿಸಿದವರೇ. ಇದನ್ನು ನಾವು ಹೇಳ್ತಾ ಇಲ್ಲ. ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಕೆಲಸ ಸರಿಯಾಗಿ ನಡೀತಾ ಇಲ್ಲ, ಕುರ್ಚಿ ಕಿತ್ತಾಟ ಅವರ ಆಂತರಿಕ ವಿಷಯ ಆದರೂ ಆಡಳಿತಕ್ಕೆ ಧಕ್ಕೆ ಆಗ್ತಾ ಇದೆ, ಮತ್ತೆ ಈ ಫಂಡ್ಗಳ ಡೈವರ್ಟೇಷನ್ ಮಾಡಿದೆ. ಇದೆಲ್ಲದರ ಬಗ್ಗೆ ಅಲ್ಲಿ ಚರ್ಚೆಗೆ ಅವಕಾಶ ಆಗಬಾರದು ಅಂತೇಳಿ ಹಳೆಯದೊಂದನ್ನು ಮಾಡಿದ್ದಾರೆ. ಇವರು ಏನ್ ಮಾಡ್ತಾರೆ ಈ ಮಸೂದೆ ಅಂತ ಹೇಳಿದ್ರೆ, ಒಬ್ಬ ಪೊಲೀಸ್ ಫೋನ್ ಮಾಡೋದು ಈ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ ಪರಮೇಶ್ವರ್ ಅವರಿಗೆ. ಗೊತ್ತಿಲ್ಲ ಪರಮೇಶ್ವರ್ ಅವರು ಏನ್ ಹೇಳ್ತಾರೆ, ಕೇಸ್ ಹಾಕಿ ಅಂತ ಹೇಳ್ತಾರೆ. ಯಾವ ಕೇಸರಿಗಳ ಅಲ್ಲಿ ಮುಸಲ್ಮಾನ ಯಾವ್ದಾದ್ರು ವ್ಯಕ್ತಿ ಇದ್ರೆ ಬೇಡ ಅಂತ ಹೇಳ್ತಾರೆ. ನಮ್ ಕೆಲಸ ಅಲ್ಲ ಅದು, ಹಿಂದೂಗಳಿಗೆ ಸಿಕ್ಕಿದ ಕಡೆ ಜಾರ್ಸ್ ಓದೋದು ನಮ್ ಕೆಲಸ. ಓದಿತೀವಿ. ಈ ಕಾಯ್ದೆ ಬೇಡ ಅಂತ ಹೇಳ್ತಿದ್ದಕ್ಕೆ ಕಾರಣ ಸಫರ್ ಆಗ್ತಿರುವವರು ಹೇಳ್ತಾ ಇರೋ ಮೇಡಮ್, ಇವ್ರು ಹೇಳಿದ್ರು 40% ಕಮಿಷನ್ ಅಂತ ಹೇಳ್ತಿದ್ದಾರೆ. ಇವ್ರು ಚುನಾವಣೆ ಹಿಂದೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಚುನಾವಣೆಗೆ 2 ದಿವಸ ಇರಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರು 40% ಕಮಿಷನ್ ಅಂತ ರಾಹುಲ್ ಗಾಂಧಿ ಹೆಸರಲ್ಲಿ. ಅವ್ರಿಗೆ ಗೊತ್ತಿರಲಿ ಆ ಕೇಸಲ್ಲಿ ರಾಹುಲ್ ಗಾಂಧಿ ಇವತ್ತು ಬೇಲಲ್ಲಿದ್ದಾರೆ. ಆ 40% ಕಮಿಷನ್ ಏನ್ ಇವ್ರ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ರಲ್ಲ, ಆ ಕೇಸಲ್ಲಿ ರಾಹುಲ್ ಗಾಂಧಿ ಬೇಲಲ್ಲಿದ್ದಾರೆ. ಯಾಕೆಂದ್ರೆ ಅಪರಾಧ ಅಂತ ಪ್ರೈವೇಸಿ ಕೋರ್ಟ್ ಒಪ್ಪಿದೆ, ಶಿಕ್ಷೆ ಮಾಡಬೇಕು. ಇನ್ನೊಂದು ಪ್ರಶ್ನೆ, ನಾನು ಹೇಳ್ತೀನಿ ಕೇಳ್ರಿ. ಕುರ್ಚಿ ಕನ್ನಡ ಅಂದ್ರಲ್ಲ, ಕುರ್ಚಿ ಕನ್ನಡ ಅಂದ್ರೆ ಯಾವತ್ತು 140 ಸೀಟ್ ಕೊಟ್ಟಿರುವ ಒಂದು ಆಡಳಿತ ಪಕ್ಷದಲ್ಲಿ ಅಸ್ಥಿರತೆ ಇದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷದೊಳಗೆ ಅಸ್ಥಿರತೆ ಇದ್ರೆ ಆಡಳಿತ ಮಾಡುವ ಈ ಸರ್ಕಾರಿ ಕರ್ಮಚಾರಿಗಳ ಲಾಭ ತಗೊಂತಾರೆ. ಆಡಳಿತ ಪರಿಣಾಮಕಾರಿಯಾಗಿ ನಡೆಯಲ್ಲ. ಆದ್ರಿಂದ ಆಡಳಿತ ಪಕ್ಷದಲ್ಲಿ ಆಂತರಿಕವಾಗಿ ಗಟ್ಟಿ ಇರುವುದು ಪ್ರಜಾಪ್ರಭುತ್ವದ ಆರೋಗ್ಯ ಬಹಳ ಒಳ್ಳೆಯದು. ಇವರು ಅದನ್ನ ಅಬದ್ಧತೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ. ಪ್ರಶ್ನೆ. ನನ್ನ ಹೆಸರು ಸೈಯದ್ ಬುರಾನುದ್ದೀನ್.
ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ಮತ್ತು ಹಜರತ್ ಮೊಮಿನ್ ಬಾಷಾ ಖಾದ್ರಿ ಪುಣ್ಯಕ್ಷೇತ್ರದಿಂದ ನಾನು ಬಂದಿದ್ದೀನಿ. ತುಮಕೂರಲ್ಲಿ ಸರಿ ಸುಮಾರು ಒಂದ್ 4 ವರ್ಷದಿಂದ ಒಂದು 10 ಕೇಸ್ ನಾನ್ ರಿಜಿಸ್ಟರ್ FIR ಮಾಡಿದ್ದೀನಿ. ಯಾರ ಮೇಲೆ? ಯತ್ನಾಳ್ ಮೇಲೆ, ಸೊಗಡು ಶಿವಣ್ಣ ಅಂತ ಮಾಜಿ ಶಾಸಕ, ಗೊತ್ತು ಹೇಳಿ. ಅವ್ರ ಮೇಲೆ FIR ಮಾಡಿದ್ದೀನಿ. ಮತ್ತೆ ಶರತ್ ಪಂಪೇಲ್ ಮೇಲೆ, ಎಲ್ಲರ ಮೇಲೆ ದ್ವೇಷ ಭಾಷಣ ಮತ್ತೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡ್ತಾ ಇರೋದಕ್ಕೆ ನಾನು FIR ಮಾಡಿದ್ದೀನಿ. ಈಗ್ಲೂ ಅವ್ರ ಮೇಲೆ ಏನ್ ಕ್ರಮ ಆಗಿದೆ ಈಗ್ಲೂ ನನ್ಗೆ ಏನೂ ಗೊತ್ತಿಲ್ಲ. ನಿಮ್ದು ಸರ್ಕಾರ ಕೇಳಬೇಕು. ನಮ್ ಸರ್ಕಾರ ನಾನು ಯಾವ ಪಾರ್ಟಿಯಿಂದ ಬಂದಿಲ್ಲ. ನಾನು ಕಾಂಗ್ರೆಸ್ಗೂ ನಂಬಲ್ಲ, ಬಿಜೆಪಿಗೂ ನಂಬಲ್ಲ. ನಾನು ನಂಬದ್ ಒಬ್ಬರಿಗೆ, ಸಂವಿಧಾನಕ್ಕೆ. ಯಾರಿಗೆ ಬಿಡ್ತೀರಿ ಇಂಥ ಬುರುಡೇನ ಬಂದ್ ನನ್ನ ಹತ್ರ? ಮತ್ತೆ ನೀವ್ ಹೇಳ್ತೀರಾ ಮುಸಲ್ಮಾನರು ಕಳ್ಳು ಹೊಡೆದ್ರು ಉಗಿದ್ರು ಅಂತ. ನಾವು ಮುಸಲ್ಮಾನರು ಯಾರಿಗೂ ಆತರ ನಮ್ಮ ಧಾರ್ಮಿಕ ಭಾವನೆಯಿಂದ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಯಾರಿಗೂ ಉಗಿರಿ ಬೈತಿ. ಆತರ ನೋಡಿದ್ರೆ ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡಿದ್ಯಾರೋ? ನಾಥೂರಾಮ್ ಗೋಡ್ಸೆ. ಅವ್ನು ಯಾವ ಸಮುದಾಯಕ್ಕೆ ಬರ್ತಾನೆ? ಬರ್ಲಿ, ಏನೀಗ? ಬರ್ಲಿ, ಏನೀಗ? ಕೊಲೆಗಾರ, ಕೋರ್ಟ್ ಅವನಿಗೆ ಶಿಕ್ಷೆ ಕೊಟ್ಟಿದೆ, ಆತ ಬರ್ಲಿ. ಯಾವ ಸಮುದಾಯ? ಅವರು ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಅವ್ರು ಪ್ರಶ್ನೆ ಮಾಡ್ತಾ ಇರೋದು ನಾಥೂರಾಮ್ ಗೋಡ್ಸೆಗೆ ಶಿಕ್ಷೆ ಕೊಟ್ಟು ಅದೇ ನೀವು ಬೆಂಕಿ ಹಚ್ಚೋರಿಗೆ ಆರೋಪ ಕೇಸ್ ವಿಡ್ರಾ ಮಾಡ್ತೀನಿ ಅಂತ ಹೇಳಿ ಸರ್ಕಾರ. ರಾಜ್ಯದಲ್ಲಿರುವಂತಹ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂತ ಸರ್ಕಾರ. ಕೃತ್ಯವನ್ನು ಒಂದು ಇಡೀ ಸಮುದಾಯ ಕಟ್ಟೋದನ್ನ ಅವ್ರು ಅಬ್ಜೆಕ್ಟ್ ಮಾಡ್ತಿದ್ದಾರೆ. ಈಗ ಒಂದು ಪ್ರಶ್ನೆ ಹೇಳ್ತೀನಿ. ರಾಮನಗರದಲ್ಲಿ ಮೊನ್ನೆ ದ್ವೇಷದ ಭಾಷಣ ಕೇಳಿದ್ರ ನೀವು? ರಾಮನಗರದಲ್ಲಿ ಮುಸ್ಲಿಂ ಸಂಘಟನೆ ಒಂದು ಕರ್ನಾಟಕ ರಾಜ್ಯೋತ್ಸವ ಆಯೋಜನೆ ಮಾಡ್ತು, ಕನ್ನಡ ರಾಜ್ಯೋತ್ಸವ. ಅಲ್ಲೊಬ್ರು ಮೌಲಾನನ್ ಕರೆದಿದ್ರು. ಅವ್ರು ಯತ್ನಾಳ್ರನ್ನ ವಾಚಾಮಗೋಚರವಾಗಿ, ಅಂದ್ರೆ ಟಿವಿ ಚಾನೆಲ್ ಅಲ್ಲಿ ಹೆಣ್ಣು ಮಕ್ಕಳು ಎದುರು ನಾನು ಅದನ್ನ ಆ ಭಾಷೆಗಳನ್ನ ಪ್ರಯೋಗ ಮಾಡೋದಕ್ಕೂ ನನಗೆ ಬಹಳ ಅಸಹ್ಯ ಆಗುತ್ತೆ. ಅಂತ ಭಾಷೆಗಳನ್ನ ಮಾಡಿ ಬೈದ್ರು. ಕೇಳಿಸ್ಕೊಂಡ್ರ? ಪ್ರತಾಪ್ ಸಿಂಹನ್ ಹೇಳಿದ್ರು. ಈಗ ನಾನು ಹೇಳ್ತೀನಿ, ಈಗ ನಾನು ನಿಮ್ಗೆ ಹೇಳ್ತೀನಿ ಲಾಜಿಕ್. ಆ ಭಾಷಣ ಕೇಳಿಸ್ಕೊಂಡ್ರ ಸರ್ ನೀವು? ಕೇಳಿಸ್ಕೊಂಡಿದ್ದೀರಾ? ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಂಡಿದ್ದೀರಾ? ಇಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ. ಸಾಧ್ಯ ಆದ್ರೆ ನಿಮ್ಗೆ ಏನ್ ಬದ್ಧತೆ ಇತ್ತಲ್ಲ ಅದ್ರ ಪ್ರಕಾರ ಅವ್ರ ಮೇಲೆ ಒಂದು ಕೇಸ್ ಹಾಕ್ಬಿಡಿ. ಸರಿ. ಅಬ್ದುಲ್ ರಜಾಕ್ ಅವ್ರಿಗೆ ಪ್ರಶ್ನೆ. ರಜಾಕ್ ಅವರೇ, ತಾವು ಹೇಳಿದ್ರಿ MIM ರಾಷ್ಟ್ರೀಯ ಅಧ್ಯಕ್ಷರಾದ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಬ್ರದರ್ ಅಕ್ಬರುದ್ದೀನ್ ಓವೈಸಿ ಅವರು ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮ್ ಅವ್ರ ಬಗ್ಗೆ ಬೈದ್ರು ಅಂತ. ನೀವು ಮಾತು ವಾಪಸ್ ತಗೊಳ್ಬೇಕು. ಅವ್ರು ಎಲ್ಲೂ ಶ್ರೀರಾಮ್ ಅವ್ರಿಗೆ ಬೈದಿಲ್ಲ. ನಿಮ್ಗೆ ಗೊತ್ತಿರ್ದಂಗೆ ಅವರು ಲಾಲ್ ದರ್ವಾಜಾ ಅಂತ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ 5 ಕೋಟಿ ಹೋರಾಟ ಮಾಡಿ ಸಾಕ್ಷಣ ಮಾಡ್ಕೊಂಡು ಬಂದವ್ರೆ. ಅವರು ಮಾತಾಡಿದಕ್ಕೆ ಯಾರೋ ಕೇಸ್ ಹಾಕಿದ್ದಕ್ಕೆ ಕಾನೂನು ರೀತಿಯಿಂದ ಅವ್ರಿಗೆ ಬರಿ ಮಾಡಿದ್ದೀರ. ಅವ್ರು ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮ್ ಬೈತಿದ್ರೆ ಕಾನೂನು ಅಂತ ಇದ್ದವ್ರು ಜೈಲಾಗ್ತಿತ್ತು. ಯಾಕಾಗಿಲ್ಲ? ಯಾಕಂದ್ರೆ ಅವ್ರು ಬೈದಿಲ್ಲ. ನನಗೆ ನಂಗೆ ಅನ್ಸಲ್ಲಪ್ಪ, ಗೊತ್ತಿಲ್ಲ ಅದೇನ. ಅವರು ಎಲ್ಲಾ ಧರ್ಮಕ್ಕೂ ಗೌರವಿಸ್ತಾರೆ. ಇದು ಮಾತು ನೀವು ಹೇಳಿದ್ ವಾಪಸ್ ತಗೊಳ್ಬೇಕು. ಸೈಯದ್ ಬುರಾನುದ್ದೀನ್ ಅಂತ ನಾನು ಎಲ್ಲೋ ಬಂದ್ಬಿಟ್ಟು ಇಲ್ಲಿ ಮಾತಾಡ್ತೀನಲ್ಲ, ಫ್ಯಾಕ್ಟ್ಸ್ ಇಲ್ದೆ, ಸ್ಟ್ಯಾಟಿಸ್ಟಿಕ್ಸ್ ಇಲ್ದೆ, ಡೇಟ್ಸ್ ಇಲ್ದೆ ಮಾತಾಡಲ್ಲ. ಇವತ್ತು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೂ ಇಲ್ಲ. ಇಲ್ಲಿ ಇರೋದೇ ಸಂವಿಧಾನ. ನಾವೆಲ್ಲ ಭಾರತೀಯರು. ನಮ್ಗೆಲ್ರಿಗೂ ಒಂದೇ ಕಾನೂನು ಬರಬೇಕು. ಅದರಲ್ಲೇ BNS ಅನ್ನೋದ್ರಲ್ಲಿ ಎಲ್ಲ ಇದೆ. ಈಗ ಹೊಸ ಕಾನೂನು ತರಬೇಕು ಅಂತ ಅವಶ್ಯಕತೆನೇ ಇಲ್ಲ. ಕಾಂಗ್ರೆಸ್ನವರು ಇದು ಒಂದು ಡೈವರ್ಷನ್ ಮಾಡಕ್ಕೆ ಇದೊಂದು ತಂತ್ರ ಮಾಡ್ತಾ ಇದ್ದಾರೆ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ.